ಕಲಬುರಾಗಿ ನಗರದ ಎಸ್ಬಿಐ ಬ್ಯಾಂಕ್ನಿಂದ ಚೈನಾ ಬಜಾರ್ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಕೂಡಲೇ ಪ್ರಾರಂಭಿಸಬೇಕೆಂದು ಕರವೇ ಕಾವಲುಪಡೆಯ ಜಿಲ್ಲಾಧ್ಯಕ್ಷ ಮಂಜುನಾಥ ನಾಲವಾರಕರ್ ಒತ್ತಾಯಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಕ್ಷಿಣ ಹಾಗೂ ಉತ್ತರ ಮತಕ್ಷೇತ್ರದ ಶಾಸಕರು 6 ತಿಂಗಳ ಹಿಂದೆ ಅಮೃತ ಹಸ್ತದಿಂದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದರೂ ಇದುವರೆಗೆ ಕೆಲಸ ಆರಂಭವಾಗಿಲ್ಲ ಎಂದು ಆಕ್ಷೇಪಿಸಿದರು. ಸಾರ್ವಜನಿಕರಿಗೆ ದಿನನಿತ್ಯ ಸಂಚಾರದಲ್ಲಿ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದರು. ಪಿಡಬ್ಲ್ಯೂಡಿ ಇಲಾಖೆಯಿಂದ ಸುಮಾರು 3 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ನಿರ್ಮಾಣವಾಗಬೇಕಿದ್ದು, ಕೂಡಲೇ ಕಾಮಗಾರಿ ಪ್ರಾರಂಭಿಸದಿದ್ದಲ್ಲಿ ಕರವೇ ಕಾವಲು ಪಡೆ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ಕಲಬುರಗಿ ನಗರದ ಹೃದಯ ಭಾಗವಾಗಿರುವಂಥ ಸೂಪರ್ ಮಾರ್ಕೆಟ್ ಜನತಾ ಬಜಾರ್ ವ್ಯಾಪ್ತಿಯಲ್ಲಿ ಬರುವಂಥ ಈಗಾಗಲೇ ಈ ಒಂದು SBI ಬ್ಯಾಂಕ್ ಮೂಲಕವಾಗಿ ಇವತ್ತು ಈ ಒಂದು ಚೈನಾ ಬಜಾರ್ಗೆ ಹೋಗುವಂಥ ಏನು ರಸ್ತೆ ಇದೆ, ಈ ರಸ್ತೆ ಸುಮಾರು 6 ತಿಂಗಳ ಹಿಂದೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಂಥ ಅಲ್ಲಂಪ್ರಭು ಪಾಟೀಲ್ ಜಿಯವರು ಮತ್ತು ಉತ್ತರ ಮತಕ್ಷೇತ್ರದ ಜನಪ್ರಿಯ ಶಾಸಕರಂಥ ಶ್ರೀಮತಿ ಖನೀಜ್ ಫಾತಿಮಾ ಮೇಡಮ್ ಅವರು ಈಗಾಗಲೇ ಅವರ ಅಮೃತ ಹಸ್ತದಿಂದ PWD ಇಲಾಖೆಯ 3 ಕೋಟಿ ವೆಚ್ಚದಲ್ಲಿ ರಸ್ತೆಗೆ ಚಾಲನೆ ಕೊಟ್ಟಿದ್ದಾರೆ. ಆದರೆ ದಿನನಿತ್ಯ ಈ ಬ್ಯಾಂಕ್ ಮೂಲಕವಾಗಿ ಬರುವಂಥ ಗ್ರಾಹಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಶಾರ್ಟ್ಕಟ್ ರಸ್ತೆ ಆಗಿರೋದ್ರಿಂದ ಈ ಮಧ್ಯದಲ್ಲಿ ಸುಮಾರು ದ್ವಿಚಕ್ರ ವಾಹನಗಳು, ಕಾರುಗಳು ಹೋಗುವಂಥ ಸಂದರ್ಭದಲ್ಲಿ ಅಲ್ಲದೆ ಕೂಡ ಇವತ್ತು ಜನಸಾಮಾನ್ಯರು ಓಡಾಟ ಮಾಡಬೇಕಾದ್ರೂ ಕೂಡ ಇವತ್ತು ಏನು ಕಲ್ಲುಗಳೇನು ಹಾಕಿದ್ದಾರೆ, ಈ ಕಲ್ಲುಗಳಿಂದ ಈಗ ರಸ್ತೆಯನ್ನು ಮಾಡಲಿಕ್ಕೆ ಎಲ್ಲೋ ಒಂದು ಕಡೆಗೆ ಹಿಂದೇಟು ಹಾಕ್ತಾ ಇರುವಂಥ ಗುತ್ತೇದಾರರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಕೂಡಲೇ ಈ ಮಧ್ಯದಲ್ಲಿ ರಸ್ತೆಯನ್ನು ಮಾಡೋ ಮೂಲಕವಾಗಿ ಈಗಾಗಲೇ PWD ಇಲಾಖೆಯನ್ನು ಹಣ ಇಟ್ಟಿದ್ದಾರೆ. ಆ ಹಣದಲ್ಲಿ ಇವತ್ತು ಕೂಡಲೇ ರಸ್ತೆ ಮಾಡೋ ಮೂಲಕವಾಗಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದರಲ್ಲಿ ವಿಶೇಷವಾಗಿ ಬಹುದೊಡ್ಡಾಗಿರುವಂಥ SBI ಬ್ಯಾಂಕ್ ಆಗಿರೋದ್ರಿಂದ ಕಲಬುರಗಿ ನಗರದ, ಕಲಬುರಗಿ ಜಿಲ್ಲೆಯ ಜನರು ಇವತ್ತು ಬ್ಯಾಂಕಿಗೆ ಬರುವ ಮೂಲಕವಾಗಿ ಸುಮಾರು ಜನ ದಿನಾಲೂ 1,000ರಿಂದ 2,000 ಜನ ಬ್ಯಾಂಕಿಗೆ ಬರ್ತಾರೆ. ಈ ರಸ್ತೆ ಮಧ್ಯವಾಗಿ ಕೂಡ ಚೈನಾ ಬಜಾರ್ ಮತ್ತು ಸೂಪರ್ ಮಾರ್ಕೆಟ್ ಜನತಾ ಬಜಾರ್ಗೆ ಹೋಗುವಂಥ ರಸ್ತೆ ಆಗಿರೋದ್ರಿಂದ ಇದು ಶಾರ್ಟ್ಕಟ್ ರಸ್ತೆ ಆಗಿರೋದ್ರಿಂದ ಈ ರಸ್ತೆಯನ್ನು ಕೂಡಲೇ ನಿರ್ಮಾಣ ಆಗಬೇಕು. ನಿರ್ಮಾಣ ಮಾಡೋ ಮೂಲಕವಾಗಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮಾಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಸಂಘಟನೆ 1 ವಾರ ಗಡುವನ್ನು ಕೊಡ್ತದೆ. ನಂತರವಾಗಿ ಇವತ್ತು ಈ ಒಂದು ಚೈನಾ ಬಜಾರ್ ರಸ್ತೆಯನ್ನು ನಾವು ರಸ್ತೆ ತಡೆ ಮಾಡುವ ಮೂಲಕವಾಗಿ ಪ್ರತಿಭಟನೆ ಮಾಡಬೇಕಂತೇಳಿ ಮಾಡಲು ಈಗಾಗಲೇ ನಾವು ನಿರ್ಧಾರ ಕೈಗೊಂಡಿದ್ದೇವೆ. ಅದಕ್ಕೆ ಜನಪ್ರಿಯ ಶಾಸಕರಂಥ ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತು ಖನೀಜ್ ಫಾತಿಮಾ ಅವರು ಅವರ ಅಮೃತ ಹಸ್ತದಿಂದ ಏನು ಈಗ ಗುದ್ದಲಿ ಪೂಜೆ ಆಗಿದೆ, ಅದಕ್ಕೆ ಕೂಡಲೇ ರಸ್ತೆಯನ್ನು ಮಾಡಬೇಕು ಅಧಿಕಾರಿಗಳು ಅಂತೇಳಿ ಅಧಿಕಾರಿಗಳಲ್ಲಿ ಮನವಿ ಮಾಡದೇ ಇದ್ದಲ್ಲಿ ಹೋರಾಟವನ್ನು ಅನಿವಾರ್ಯ ಆಗ್ತದೆ ಅಂತೇಳಿ ಮಾಧ್ಯಮ ಮೂಲಕವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.